ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನೆಲ್ ವೇದಿಕಾ ನಯನ ಕಾನ್ಷಿಯಸ್ ಐಸ್. ಇವತ್ತು ಕೂಡ ನಾನು ಎಲ್ಲರಿಗೂ ತುಂಬಾ ಒಂದು ಯೂಸ್ಫುಲ್ ಆಗಿರೋವಂಥ ಟಾಪಿಕ್ನ ತೊಗೊಂಡು ಬಂದಿದ್ದೀನಿ. ಏನದು ಟಾಪಿಕ್ ಅಂತ ಹೇಳಿದ್ರೆ, ಎಲ್ಲರಿಗೂ ಗೊತ್ತಿರುವಂಥದ್ದೇ, ನೆಗೆಟಿವಿಟಿಯಿಂದ ನಮ್ಮನ್ನು ನಾವು ಕಾಪಾಡಿಕೊಳ್ಳೋದು ಡೈಲಿ ಒಂದು ಟಾಸ್ಕೆ ಸರಿ ಅಂತ. ಅಂದರೆ ಅಷ್ಟೊಂದು ನಮಗೆ ದಿನನಿತ್ಯದ ನಮ್ಮ ಬದುಕಿನಲ್ಲಿ, ಜೀವನದಲ್ಲಿ ಈ ನೆಗೆಟಿವಿಟಿ ಅನ್ನೋದು ತುಂಬಾ ಕಾಡುತ್ತೆ. ಸೊ ಇಂಥ ಒಂದು ನೆಗೆಟಿವಿಟಿಯಿಂದ ನಾವು ನಮ್ಮನ್ನು ನಾವು ಹೇಗೆ ಸೇವ್ ಮಾಡ್ಕೊಳ್ಳೋದು, ಸೇಫಾಗಿ ನಾವು ಹೇಗಿರೋವಂಥದ್ದು, ಹಾಗೆಯೇ ನೆಗೆಟಿವಿಟಿಯಿಂದ ಹೇಗೆಲ್ಲ ನಮ್ಮ ಒಂದು ನೆಗೆಟಿವ್ನ ನಾವು ದೂರನೇ ಕಳಿಸೋದು ಅಂತ ಹೇಳಿ ಇವತ್ತು ನಾನು ತಗೊಂಡು ಬಂದಿರೋಂಥ ಒಂದು ರಿಚುವಲ್. ಸೊ ಸಾಲ್ಟಿಂದ ತಗೊಂಡು ಬಂದಿರೋಂಥ ಒಂದು ರಿಚುವಲ್. ನಾನು ಆಲ್ರೆಡಿ ನನ್ನ ವಿಡಿಯೋದಲ್ಲಿ ನಾನು ಉಪ್ಪಿನಿಂದ ಮಾಡೋವಂಥ ಸಾಕಷ್ಟು ರಿಚುವಲ್ಸನ್ನು ನಾನು ವಿಡಿಯೋದಲ್ಲಿ ಆಲ್ರೆಡಿ ನಾನು ಹೇಳಿದ್ದೀನಿ, ಏನೇನೆಲ್ಲ ಮಾಡ್ಬೋದು ಅಂತ ಹೇಳಿ. ಅದರಲ್ಲಿ ಮೇನಾಗಿ ನಾನು ಇವತ್ತು ತಗೊಂಡು ಬಂದಿರೋವಂಥದ್ದು ಸಾಲ್ಟ್ ವಾಟರ್ ಬಾಟಲಲ್ಲಿ ನಮ್ಮ ಒಂದು ನೆಗೆಟಿವಿಟೀಸನ್ನು ಯಾವ ರೀತಿಯಾಗಿ ನಾವು ರಿಮೂವ್ ಮಾಡ್ಕೊಳ್ಬಹುದು. ಉಪ್ಪು, ನೀರು, ಹಾಗೆ ಇದೆರಡು ವಸ್ತುಗಳನ್ನು ಇಟ್ಕೊಂಡು ಹೇಗೆಲ್ಲ ನಾವು ಸಾಕಷ್ಟು ಅನುಭವಿಸ್ತಾ ಇರ್ತೀವಿ. ಕೆಟ್ಟ ದೃಷ್ಟಿ ಅಂದರೆ ಈವಿಲ್ ಐ ಅಂತ ಕರಿತೀವಿ. ಸೊ ಹಾಗೆ ಈ ಒಂದು ಎಲ್ಲ ಕೆಟ್ಟ ದೃಷ್ಟಿಯಿಂದ, ನಮ್ಮ ಒಂದು ನೆಗೆಟಿವ್ ಥಿಂಕಿಂಗಿಂದ, ನೆಗೆಟಿವ್ ಥಾಟ್ಸ್ಗಳಿಂದ, ಪ್ರತಿಯೊಂದರಲ್ಲೂ ನಾನು ಏನೇ ಕೆಲಸ ಮಾಡಿದ್ರೂ ಸಕ್ಸಸ್ ಸಿಗ್ತಿಲ್ಲ ಅಂತ ಅಂದ್ಕೊಂಡಿರೋರು, ನನ್ನಲ್ಲಿ ಒಂದು ಫಿನಾನ್ಷಿಯಲ್ ಫ್ರೀಡಮ್ ಇಲ್ಲ, ಮನಿ ಬ್ಲಾಕೇಜ್ ಬರುತ್ತೆ ಅಂತ ಅಂದ್ಕೊಂಡಿರೋರು ಎಲ್ಲದಕ್ಕೂ ಈ ಒಂದು ರಿಚುವಲ್ ನಾನು ಏನು ಹೇಳ್ಕೊಡ್ತಾ ಇದ್ದೀನಲ್ಲ, ಇದು ತುಂಬಾ ಯೂಸ್ಫುಲ್ ಆಗಿದೆ. ಓಕೆ, ಸೊ ಏನದು ರಿಚುವಲ್ಲು ನಿಮಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಬನ್ನಿ ನೋಡೋಣ. ನೀವು ಒಂದು ವಾಟರ್ ಬಾಟಲನ್ನು ತಗೋಬೇಕಾಗತ್ತೆ. ಈ ಒಂದು ವಾಟರ್ ಬಾಟಲು ನಿಮಗೆ ಟ್ರಾನ್ಸ್ಪರೆಂಟ್ ಆಗಿದ್ರೇ ತುಂಬಾ ಒಳ್ಳೆಯದು. ಏಕೆಂದರೆ ಕ್ಲೋಸ್ಡ್ ಆಗಿರಬಾರ್ದು. ನಿಮಗೆ ಟ್ರಾನ್ಸ್ಪರೆಂಟ್ ಆಗಿರುವಂಥ ಈ ಒಂದು ವಾಟರ್ ಬಾಟಲನ್ನು ನೀವು ತಗೊಳ್ಬೇಕಾಗುತ್ತೆ. ಇದಕ್ಕೆ ನಾನು ಪ್ಲಾಸ್ಟಿಕ್ಕಿನ ತಗೊಳ್ಳಿ, ಗ್ಲಾಸಿನ ತಗೊಳ್ಳಿ, ಈ ಥರದ್ದು ಯಾವುದೂ ನಾನು ಹೇಳ್ತಾ ಇಲ್ಲ. ಬರೀ ನಾನು ಏನು ಹೇಳ್ತಾ ಇದ್ದೀನಿ, ಟ್ರಾನ್ಸ್ಪರೆಂಟ್ ಆಗಿರುವಂಥ ಒಂದು ವಾಟರ್ ಬಾಟಲನ್ನು ತಗೊಳ್ಳಿ. ನೆಕ್ಸ್ಟ್ ನೀವು ತಗೊಳ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಸೀ ಸಾಲ್ಟ್ ಅಂತ ಕರಿತೀವಿ ನಾವು. ಸೀ ಸಾಲ್ಟ್ ಅಥವಾ ನಿಮಗೆ ಕನ್ಫ್ಯೂಷನ್ ಆಯಿತು ಅಂತ ಹೇಳಿದ್ರೆ ಹಿಮಾಲಯನ್ ಪಿಂಕ್ ಸಾಲ್ಟ್ ಅಂತ ಏನು ಬರುತ್ತೆ ಅಲ್ವಾ, ಈ ಒಂದು ಹಿಮಾಲಯನ್ ಪಿಂಕ್ ಸಾಲ್ಟನ್ನು ನೀವು ರಾಕ್ ಸಾಲ್ಟನ್ನು ತಗೊಳ್ಳಿ. ಓಕೆ, ಈ ಒಂದು ಹಿಮಾಲಯನ್ ಪಿಂಕ್ ಸಾಲ್ಟಲ್ಲಿ ರಾಕ್ ಸಾಲ್ಟನ್ನು ತಗೊಳ್ಳಿ ನೀವು. ಸೊ ಸಮುದ್ರದ ಉಪ್ಪು ಅಂತ ಕರಿತೀವಿ ಅಲ್ವಾ, ಅಂದರೆ ಕಲ್ಲು ಉಪ್ಪು ಎಷ್ಟೋ ಮನೆಯಲ್ಲಿ ನಾವು ಅಡಿಗೆಗೆ ಉಪಯೋಗ ಮಾಡ್ಕೊಳ್ತೀವಿ. ಆಮೇಲೆ ಇನ್ನೂ ಸ್ಪೆಷಲ್ ಆಗಿ ನಾವು ತಗೊಳ್ಬೇಕು ಅಂತ ಹೇಳಿದ್ರೆ ಸೈಂಧವ ಲವಣ ಅಂತ ಬರುತ್ತೆ, ಕಲ್ಲುಪ್ಪು ಅಂತ, ರಾಕ್ ಸಾಲ್ಟ್ ಅಂತ ಗಟ್ಟಿನೇ ಕೊಡ್ತಾರೆ. ಅದಾದ್ರೂ ಕೂಡ ತುಂಬಾ ಒಳ್ಳೆಯದು. ಸೊ ಏನೂ ಇಲ್ಲ, ನಮಗೆ ಈ ಒಂದು ರಿಚುವಲ್ನ ನಾವು ಸಾಲ್ಟ್ ವಾಟರ್ ರಿಚುವಲ್ನ ನಾವು ಮಾಡಬೇಕು ಅಂತ ಹೇಳಿದ್ರೆ ಯಾರು ತುಂಬ ಒಂದು ಇದಕ್ಕೆ ಹೋಗಕ್ಕೆ ಹೋಗಬೇಡಿ. ನೀವು ನಿಮ್ಮ ಮನೆಯಲ್ಲಿ ಯಾವ ಉಪ್ಪನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದೀರೋ ಅದೇ ಉಪ್ಪನ್ನು ನೀವು ಉಪಯೋಗ ಮಾಡಿಕೊಂಡು ನಾನಿವತ್ತು ಹೇಳ್ತಾ ಇರೋವಂಥ ಈ ಒಂದು ಟೆಕ್ನಿಕನ್ನು, ಈ ಒಂದು ರಿಚುವಲ್ನ ನೀವು ಮಾಡಿ ಇದನ್ನು ರಿಸಲ್ಟನ್ನು ನೀವು ನೋಡಿ. ಯಾವುದೇ ಥರದ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದ್ರು ಕೂಡ, ಯಾವುದೇ ಥರದ ಬ್ಲಾಕೇಜಸ್ ಅಂತೀವಲ್ವ ನಾವು, ಏನು ಮಾಡಿದರೂ ಸಕ್ಸಸ್ ಆಗ್ತಾ ಇಲ್ಲ ಅಂತ ಅಂದ್ಕೊಂಡಿರೋರು, ಹಾಗೆಯೇ ಈ ಒಂದು 2024ರಲ್ಲಿ ನೀವು ಏನೇನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ವೋ, 2025ರಲ್ಲಿ ಏನೇನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ಪ್ರತಿಯೊಂದು ವಿಷಯಸ್ನು ಕೂಡ ನೀವು ಈ ಸಾಲ್ಟ್ ವಾಟರಲ್ಲಿ ನೀವು ಬರೆದನ್ನು ಹಾಕಬೇಕಾಗತ್ತೆ. ಯಾವ ರೀತಿ ಬರಿಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಎನಿ ಪೇಪರು, ಎನಿ ಕಲರ್ ತಗೊಳ್ಳಿ. ನಾನಿಲ್ಲಿ ನನ್ನ ಹತ್ರ ಸದ್ಯಕ್ಕೆ ಈ ಒಂದು ಕಲರ್ ಇರೋದ್ರಿಂದ ನಾನು ಈ ಒಂದು ಕಲರನ್ನು ತಗೊಳ್ತಾ ಇದ್ದೀನಿ. ಯಾವುದೇ ಕಲರ್ ಆದರೂ ಪರವಾಗಿಲ್ಲ, ವೈಟ್ ಶೀಟ್ ಆದರೂ ಪರವಾಗಿಲ್ಲ. ಹಾಗೆ ಪೆನ್ ಕೂಡ ನೀವು ಯಾವ ಕಲರ್ ಯೂಸ್ ಮಾಡಿದರೂ ಪರವಾಗಿಲ್ಲ. ನಾನು ಕಲರ್ ಪೆನ್ ಇಟ್ಕೊಂಡಿದ್ದೀನಿ ಅಂದ ತಕ್ಷಣ ನಮ್ಮ ಹತ್ರ ಕಲರ್ ಪೆನ್ ಇಲ್ಲ, ಏನು ಮಾಡೋದು, ಇದು ಯಾವುದನ್ನು ನೀವು ಯೋಚನೆ ಮಾಡಬೇಡಿ. ಬ್ಲೂ ಪೆನ್ ಅಂತೂ ನಿಮ್ಮ ಹತ್ರ ಇದ್ದೇ ಇರುತ್ತೆ. ಈ ಬ್ಲೂ ಪೆನ್ ಅಂತೂ ನಿಮ್ಮ ಹತ್ರ ಎಲ್ಲರೂ ಯೂಸ್ ಮಾಡುವಂಥ ಪೆನ್ನು. ಇಲ್ಲಿ ನಾನು ಏನು ಮಾಡಿದ್ದೀನಿ, ಈ ಒಂದು ಪೇಪರ್ ಶೀಟನ್ನು ನೀವು ತಗೊಳ್ಳಿ.
ನಿಮ್ಮಿಷ್ಟ. ಇದು ಕೂಡ ಇಷ್ಟೇ ಇರಬೇಕು ಅಂತ ಏನೂ ಇಲ್ಲ. ಸೊ ಸೈಜು ಎಷ್ಟಾದರೂ ಪರವಾಗಿಲ್ಲ. ಇದರಲ್ಲಿ ನೀವೇನು ಬರೀಬೇಕು ಅಂದರೆ, ನಿಮಗೋಸ್ಕರ ನೀವು ಮಾಡ್ಕೊಳ್ತಾ ಇರೋದ್ರಿಂದ ನಿಮ್ಮ ಫುಲ್ ನೇಮನ್ನು ನೀವು ಬರಿಬೇಕಾಗತ್ತೆ. ಈ ಒಂದು ಪೇಪರಲ್ಲಿ ನೀವೇನು ಮಾಡಬೇಕಾಗತ್ತೆ, ನಿಮ್ಮ ಒಂದು ಫುಲ್ ನೇಮ್ ಅಂತ ನೀವು ಬರಿಬೇಕಾಗತ್ತೆ. ಇಲ್ಲಿ ನಾನೇನು ಮಾಡ್ತಾ ಇದ್ದೀನಿ, ಜಸ್ಟ್ ಫುಲ್ ನೇಮ್ ಅಂತ ಬರೆದಿದ್ದೀನಿ. ಇಲ್ಲಿ ಏನು ಬರೆದೆ ನಾನು, ಫುಲ್ ನೇಮ್ ಅಂತ ಬರೆದಿದ್ದೀನಿ. ಇದು ವಿಸಿಬಲ್ ಆಗ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಸೊ ಫುಲ್ ನೇಮ್, ನಿಮ್ಮ ಒಂದು ಫುಲ್ ನೇಮ್ ಬರೀರಿ. ಇಷ್ಟು ಜಾಗದಲ್ಲಿ ನಿಮ್ಮ ಒಂದು ವಿಶಸ್ಗಳನ್ನು ಬರಿತಾ ಹೋಗಿ, ನಿಮ್ಮ ಒಂದು ವಿಶಸ್ಗಳನ್ನು ಬರಿತಾ ಹೋಗಿ. ಇಷ್ಟು ವಿಶ್ ನಿಮಗಿಲ್ವಾ, ಓನ್ಲಿ ಒನ್ ವಿಶ್ ಇದೆಯಾ, ಆ ಒಂದು ವಿಶ್ ಆದರೂ ಕೂಡ ನೀವು ಈ ಕೆಳಗಡೆಗೆ ನಿಮ್ಮ ನೇಮಿಂದ ಕೆಳಗಡೆಗೆ ನಿಮ್ಮ ಒಂದು ವಿಶನ್ನು ಬರೀರಿ. ಎಲ್ರಿಗೂ ನಾನು ನೋಡಿರೋ ಪ್ರಕಾರ ಅಂದರೆ, ಎಲ್ಲರೂ ಒಂದು ವಿಶ್ನ ಯಾರೇ ಆಗಲಿ ಬಂದು ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸಾಮಾನ್ಯ ಏನಾಗುತ್ತೆ, ಫಿನಾನ್ಷಿಯಲ್ ಫ್ರೀಡಮ್ ಎಲ್ಲರಿಗೂ ಬೇಕು. ಫೈನಾನ್ಷಿಯಲ್ ಬ್ಲಾಕೇಜ್ ಯಾರ್ಯಾರಿಗೆಲ್ಲ ಇದೆಯೋ ಅದೆಲ್ಲದೂ ರಿಮೂವ್ ಆಗಬೇಕು. ನಾನು ಮಾಡುವಂಥ ಬಿಸ್ನೆಸ್ ಇರ್ಬೋದು, ನನ್ನ ಡ್ರೀಮ್ಸು ಡಿಸೈರ್ಸ್ ಫುಲ್ಫಿಲ್ ಮಾಡಲಿಕ್ಕೆ ನಮಗೆ ಹಣದ ಅವಶ್ಯಕತೆ ಇದೆ. ಸೊ ಎಲ್ಲ ಕಡೆಯಿಂದ ಹಣ ಬಂದಾಗ್ತಿದೆ, ಬ್ಲಾಕ್ ಆಗ್ತಾ ಇದೆ, ಮಾಡೋದ್ರಲ್ಲಿ ಯಶಸ್ಸು ಸಿಗ್ತಿಲ್ಲ. ಈ ಥರ ಎಲ್ಲ ಅಂದ್ಕೊಂಡಿರೋರೆಲ್ಲ ರಿಮೂವ್ ಮನಿ ಬ್ಲಾಕೇಜ್ ಅಂತ ನೀವು ಬರೆದ್ರೂ ಸಾಕು. ಎಷ್ಟೆಲ್ಲ ಏನೇನೆಲ್ಲ ಕತೆಗಳನ್ನು ಬರೀತಿದ್ದೀನಿ ಅಂತ ಅಂದ್ಕೊಂಡ್ರು ಕೂಡ ಮ್ಯಾನಿಫೆಸ್ಟೇಷನ್ ಅಂತ ಹಾಕಿ ರಿಮೂವ್ ಮನಿ ಬ್ಲಾಕೇಜಸ್, ಇಷ್ಟು 3 ವರ್ಡನ್ನು ನೀವು ಹೇಳಿ ಅದನ್ನು ಬರೆದ್ಬಿಟ್ಟು ನಿಮ್ಮ ಹೆಸರು ಕೆಳಗಡೆಗೆ ಇದನ್ನು ನೀವು ಏನು ಮಾಡಬೇಕು, ಇಲ್ಲಿ ನೀವು ನೇಮನ್ನು ಬರೀತೀರಿ, ಕೆಳಗಡೆಗೆ ನಿಮ್ಮ ವಿಶನ್ನು ಬರೀತೀರಿ. ನೆಕ್ಸ್ಟು ನಿಮಗೆ ಇರೋ ಅಂಥದ್ದು, ಇದನ್ನು ನೀವು ಏನು ಮಾಡ್ತಿದ್ದೀರಿ, ನಿಮ್ಮ ಕಡೆಗೆ ಮಡಚ್ಕೊಳ್ತಾ ಇದ್ದೀರಿ. ಅಂದರೆ ಇದು ನಿಮ್ಮ ವಿಶು, ನಿಮ್ಮ ಕಡೆಗೆ ಮಡಚಬೇಕು. ಇದನ್ನ ಇಟ್ಕೊಂಡು ಈ ಥರ ಮಡಚಿದ್ರೆ ಆಗಲ್ಲ. ಆ ಥರ ಏನಾದರೂ ಆಗಿದ್ರೆ ಮತ್ತೆ ಬರೀರಿ ಅಂತಲೇ ಹೇಳ್ತೀನಿ. ಹಾಗೆ ಇನ್ನೊಂದನ್ನು ಫೋಲ್ಡ್ ಮಾಡಿ, ಓಕೆ, ಹಾಗೆ ಮತ್ತೊಂದನ್ನು ಫೋಲ್ಡ್ ಮಾಡಿ. 3 ಸಾತಿ ನಿಮ್ಮ ಕಡೆಗೇನೆ ಫೋಲ್ಡ್ ಮಾಡ್ಕೊಳ್ಳಿ. ಇದು ನಿಮ್ಮದೇ ವಿಶ್ ಆಗಿರೋದ್ರಿಂದ, ನಿಮ್ಮ ವಿಶು ಫುಲ್ಫಿಲ್ ಆಗೋದ್ರಿಂದ ಇದನ್ನು ನೀವು ರೆಡಿ ಮಾಡ್ಕೊಂಡಿದ್ದೀರಿ. ಈಗ ನಾನೇನು ಮಾಡ್ತಿದ್ದೀನಿ, ಈ ಒಂದು ಬಾಟಲಲ್ಲಿ ನೀರು ತುಂಬಿದೆ, ಯಾವುದಾದ್ರೂ ಸರಿ, ಯಾವ ವಾಟರ್ ಆದರೂ ತಗೊಳ್ಳಿ. ಸೊ ಈ ನೀರು ತುಂಬಿರೋ ಬಾಟಲಿಗೆ ನಾನೇನು ಮಾಡ್ತೀನಿ, ಇಲ್ಲಿ ನಾನೇನು ಮಾಡ್ತೀನಿ, ನಾನು ಇವತ್ತು ತಗೊಂಡಿರೋದು ಹಿಮಾಲಯನ್ ಪಿಂಕ್ ರಾಕ್ ಸಾಲ್ಟನ್ನು ನಾನು ತಗೊಂಡಿದ್ದೀನಿ. ಓಕೆ, ಇದನ್ನು ಏನು ಮಾಡ್ತೀನಿ, ನಾನು ಕರೆಕ್ಟಾಗಿ ನಿಮಗೆ ಇದರಲ್ಲಿ ಹಾಕ್ತಾ ಇದ್ದೀನಿ. ಫುಲ್ 1 ಸ್ಪೂನ್ ಫುಲ್ ಹಾಕಿದ್ರೂ ನಡೆಯುತ್ತೆ, 2 ಸ್ಪೂನ್ ಹಾಕಿದ್ರೂ ನಡೆಯುತ್ತೆ. ಇದರಲ್ಲಿ ಆಫ್ ಹಾಕಬೇಕಾ ಫುಲ್ ಹಾಕಬೇಕಾ ಇದು ಯಾವುದೂ ಇಲ್ಲ. ಫುಲ್ 1 ಟೀ ಸ್ಪೂನ್ ಫುಲ್ ಒಂದು ಸಾಲ್ಟನ್ನು ಹಾಕಿದ ನಂತರ ನೀವು ಇದನ್ನು ಇದ್ರ ಒಳಗಡೆಗೆ ಹಾಕ್ಬಿಡಿ, ಕ್ಲೋಸ್ ಮಾಡಿಬಿಡಿ. ಕ್ಲೋಸ್ ಮಾಡಿಬಿಟ್ಟು ಏನು ಮಾಡಬೇಕು, ಸ್ವಲ್ಪ ಟೈಟಾಗಿ ಕ್ಲೋಸ್ ಮಾಡಿ ಈ ಒಂದು ಬಾಟಲಲ್ಲಿ ಸಾಲ್ಟ್ ವಾಟರಲ್ಲಿ ನಿಮ್ಮ ಒಂದು ನೇಮು, ನಿಮ್ಮ ಒಂದು ವಿಶ್ ಅಂದರೆ ನಿಮ್ಮ ಒಂದು ಫುಲ್ಫಿಲ್ಮೆಂಟ್ ಆಗುವಂಥದ್ದನ್ನು ಬರ್ಕೊಂಡಿದ್ದೀರಿ. ಇದರಲ್ಲಿ ನೀವೇನು ಮಾಡಬೇಕು, ಏನನ್ನು ಬರ್ಕೊಂಡಿದ್ದೀರೋ ಅದನ್ನು ಕಣ್ಮುಚ್ಕೊಂಡು ಅದನ್ನೇ ವಿಜುವಲೈಸ್ ಮಾಡ್ತಾ, ಅಫರ್ಮೇಷನ್ ಮಾಡ್ತಾ, ಈಗ ಜಸ್ಟು ನೀವು ಇದನ್ನು ಶೇಕ್ ಮಾಡಿ. ಓಕೆ, ಇದನ್ನು ಚೆನ್ನಾಗಿ ಶೇಕ್ ಮಾಡಿ. ಓಕೆ, ಇದನ್ನು ಶೇಕ್ ಮಾಡಿಬಿಟ್ಟು, ಶೇಕ್ ಮಾಡುವಾಗ ಮೈಂಡಲ್ಲಿ ನೀವೇನು ಬರಬೇಕು, ಈ ಪೇಪರಲ್ಲಿ ಏನು ಬರೆದಿದ್ದೀರೋ ಅದು ಎಲ್ಲವೂ ಫುಲ್ಫಿಲ್ ಆಗಿದೆ, ನಾನು ಕ್ಲೆನ್ಸ್ ಆಗಿದ್ದೀನಿ, ನನ್ನಲ್ಲಿರೋ ನೆಗೆಟಿವಿಟೀಸ್ ಎಲ್ಲ ಹೊರಟೋಗಿದೆ, ನನ್ನ ಮೇಲೆ ಯಾರ್ಯಾರು ಕೆಟ್ಟ ದೃಷ್ಟಿ ಹಾಕಿದ್ರೋ, ಏನೇನು ಬ್ಲಾಕೇಜಸ್ ಎಲ್ಲ ಇತ್ತೋ ಎಲ್ಲವೂ ಕ್ಲಿಯರ್ ಆಗಿದೆ, ಇನ್ಕ್ಲೂಡಿಂಗ್ ಏನೋ ಹೇಳ್ತಿರ್ತಾರಲ್ಲ ಎಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಅಂತ, ಅದು ಕೂಡ ಕ್ಲಿಯರ್ ಆಗಿದೆ ಅಂತ ಹೇಳಿ ಜಸ್ಟ್ ನೀವು ಈ ಥರ ಒಂದು ಇದನ್ನು ಫುಲ್ಫಿಲ್ ಆಗಲಿಕ್ಕೆ ನೀವು ಇದನ್ನು ಇದು ಮಾಡಿ, ಶೇಕ್ ಮಾಡಿ. ಇದನ್ನು ನೀವು ಶೇಕ್ ಮಾಡುವಾಗ ಕಣ್ಣನ್ನು ಮುಚ್ಕೊಂಡು ಇದರಲ್ಲಿ ಏನಿದೆಯೋ ಅದೆಲ್ಲವೂ ಫುಲ್ಫಿಲ್ ಆಗಿದೆ ಅಂತ ಹೇಳಿ ಅಂದ್ಕೊಂಡಾದ್ಮೇಲೆ ಈ ಬಾಟಲನ್ನು ಏನು ಮಾಡಬೇಕು, ಯಾರಿಗೂ ಸಿಗದೇ ಇರೋವಂಥ ಜಾಗದಲ್ಲಿ ಈ ಬಾಟಲನ್ನು ನೀವು ಇಡಬೇಕಾಗತ್ತೆ. ನಿಮ್ಮ ಮನೆಯ ಯಾವುದೇ ಕಾರ್ನರ್ ಇರ್ಬೋದು, ಕಬೋರ್ಡ್ ಇರಬಹುದು,
ಎಲ್ಲೇ ನಿಮಗೆ ಸೇಫ್ ಅಂತ ಅನ್ಸುತ್ತೋ ಅಂತ ಒಂದು ಜಾಗದಲ್ಲಿ, ಅಂದರೆ ಪದೇ ಪದೇ ಅದನ್ನ ಎಲ್ಲರೂ ಮನೆಯಲ್ಲಿ ಓಡಾಡ್ತಾ ಇರೋರೆಲ್ಲರೂ ನೋಡ್ತಾ ಇದ್ದಾರೆ, ರಿಲೇಟಿವ್ಸು ಗೆಸ್ಟ್ಗಳು ಯಾರಾದ್ರು ಬಂದರೆ ನೋಡ್ತಾ ಇದ್ದಾರೆ, ಮನೇಲಿ ಮಕ್ಕಳಿರೋರು ಹೋಗಿ ತೆಗೆದು ನೋಡ್ತಾ ಇದ್ದಾರೆ, ಅಂಥದ್ದೆಲ್ಲ ಅವಾಯ್ಡ್ ಮಾಡಿ ನಿಮಗೆ ಯಾವುದು ಸೇಫ್ ಅನಿಸುತ್ತೋ ಅಂಥ ಒಂದು ಜಾಗದಲ್ಲಿ ಈ ಬಾಟಲನ್ನು ನೀವು ಇಟ್ಬಿಡಿ. ಎಷ್ಟು ದಿನ ಇಡಬೇಕು? 7 ಡೇಸಿಗೆ ಇಟ್ಬಿಡ್ಬೇಕು. 7 ಡೇಸನ್ನು ಈ ಬಾಟ್ಲಿಗೆ ಇಡಿ. ಹಾಗೇನೆ ಇದರಲ್ಲಿ ಇರೋ ಅಂಥ ವಿಷಸ್ ಕೂಡ ಮೈಂಡಲ್ಲಿ ಯಾವಾಗಲೂ ಪಾಸಿಟಿವ್ ಆಗಿ ಇರಲಿ. ನಿಮಗೆ 7 ಡೇಸ್ ಆದ ಮೇಲೆ ನೀವು ಈ ಒಂದು ಬಾಟಲನ್ನು ತಗೊಂಡು, ಇಲ್ಲಿ ನೋಡಿ ನಿಮಗೆ ತುಂಬ ಇಂಪಾರ್ಟೆಂಟು ನಾನು ಹೇಳುವಂಥದ್ದು, ಈ ಒಂದು ಬಾಟಲ್ನ ಈ ಥರ ತಗೊಂಡು 7 ಡೇಸ್ ಆಗ್ತಿದ್ದಾಗೆ ಈ ಪೇಪರು ಆಲ್ಮೋಸ್ಟ್ ಒಂಥರ ಎಲ್ಲ ಮೆತ್ತಗಾಗೋಗ್ಬಿಟ್ಟಿರುತ್ತೆ, ಕರಗಿರುತ್ತೆ, ಎಲ್ಲದೂ ಆಗೋಗಿರುತ್ತೆ. ಸೊ ಇದನ್ನು ನೀವೇನು ಮಾಡಬೇಕು, ನಿಧಾನಕ್ಕೆ ಓಪನ್ ಮಾಡಿ ಇದನ್ನು ಫ್ಲಶ್ ಮಾಡಬೇಕಾಗತ್ತೆ. ಅಂದರೆ ನಮ್ಮ ಬಾತ್ರೂಮ್ಗಳಲ್ಲಿ ಇದನ್ನು ಹಾಕಿ ಫ್ಲಶ್ ಮಾಡಬೇಕಾಗತ್ತೆ. ಈ ಬಾಟಲನ್ನು ಓಪನ್ ಮಾಡುವಾಗ ಒಂದು ನಿಯಮ ಇದೆ. ಇದರಲ್ಲಿರೋವಂಥ ನೀರು ಜೋರಾಗಿ ನಾನು ಹಿಂಗೆ ಓಪನ್ ಮಾಡಿದೆ, ಮೈ ಮೇಲೆ ಬಿತ್ತು, ನನ್ನ ಕೈ ಮೇಲೆ ಬಿತ್ತು, ನನ್ನ ಮೇಲೆ ಬಿತ್ತು, ಈ ರೀಸನ್ಸನ್ನು ದಯವಿಟ್ಟು ಯಾರು ಕೊಡಬೇಡಿ. ಯಾಕೆ ಅಂದರೆ ಸಂಪೂರ್ಣವಾಗಿ ಇದು ನೆಗೆಟಿವಿಟೀಸ್ನೆಲ್ಲ ನಿಮ್ಮ ತಗೊಂಡಿರುತ್ತೆ. ಮತ್ತೆ ಅದರಲ್ಲಿರೋಂಥ ನೀರು ನಿಮ್ಮ ಮೇಲೆ ಬಿದ್ದರೆ ಅದು ಮತ್ತೆ ನಿಮಗೆ ನೀವು ಮಾಡಿರೋವಂಥದ್ದು ಯಾವುದು ಸಕ್ಸಸ್ ಆಗೋದಿಲ್ಲ. ಸೊ ಹೀಗಿರುವಾಗ ನೀವು ಇದನ್ನು ಫ್ಲಶ್ ಮಾಡುವಾಗ ಹರಿಬರಿ ಮಾಡ್ಕೊಳ್ಬೇಡಿ. ಸ್ವಲ್ಪ ಜವಾಬ್ದಾರಿ ತಗೊಂಡು ನಿಧಾನಕ್ಕೆ ಓಪನ್ ಮಾಡಿ, ನಿಧಾನಕ್ಕೆ ಇದನ್ನು ಸುರಿದ್ಬಿಟ್ಟು ಫ್ಲಶ್ ಮಾಡಿಬಿಟ್ಟು ಇದನ್ನು ವಾಶ್ ಮಾಡಿ. ಮತ್ತು ಇದ್ರ ಸಮೇತ ಅಂತ ಇಲ್ಲ, ಯಾಕಂದರೆ ನಾವು ಒಂದು ಫ್ಲಶ್ ಮಾಡೋಕ್ಕೆ ಮಾತ್ರ ಹೇಳ್ತಾ ಇರೋವಂಥದ್ದು. ಇದು ಕ್ಲಿಯರ್ ಆಗಿದೆ ಅಂತ ತಿಳ್ಕೊಳ್ತೀನಿ. ಸೊ ಇಲ್ಲಿ ನಿಮಗೆ ಏನೇನೆಲ್ಲ ಬ್ಲಾಕೇಜಸ್ ಇತ್ತೋ, ಏನೇನೆಲ್ಲ ಕೆಟ್ಟ ದೃಷ್ಟಿಗಳು ಬಿದ್ದಿತ್ತೋ, ಈವಿಲೈ ಅಂತ ಹೇಳ್ತೀವಲ್ವಾ, ಏನೇನೆಲ್ಲ ಈವಿಲೈ ನಿಮ್ಮನ್ನು ಕಾಡ್ತಾ ಇತ್ತೋ, ಹಾಗೆ ನಮ್ಮ ಯಶಸ್ಸಿಗೆ ಸಕ್ಸಸ್ಸಿಗೆ ಏನೇನೆಲ್ಲ ಹರ್ಡಲ್ಸ್ ಬಂದಿತ್ತೋ ಎಲ್ಲವೂ ಕ್ಲಿಯರ್ ಆಗುತ್ತೆ. ಆ್ಯಕ್ಚುಲಿ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನೀವು ಮಾಡಿ, ಯಾರು ಬೇಕಾದರೂ ಮಾಡ್ಬೋದು. ಮನೆಯಲ್ಲಿ ಸ್ಟೂಡೆಂಟ್ಸ್ಗಳಿದ್ರೆ ಅವ್ರಿಗೂ ಕೂಡ ಹೇಳ್ಕೊಡಿ, ಮಾಡಿ. ಹಾಗೆ ರಿಲೇಷನ್ಶಿಪ್ ಪ್ರಾಬ್ಲಮ್ಸು, ಬಿಸ್ನೆಸ್ಗೆ, ಹೆಲ್ತ್ಗೆ, ಏನೇನಕ್ಕೆಲ್ಲ ನಿಮಗೆ ಬೇಕೋ, ನಿಮಗೆ ಏನು ಬೇಕಾಗಿದೆ ಅದರ ಬಗ್ಗೆ ನೀವು ಈ ಒಂದು ಚೀಟಿಯಲ್ಲಿ ಅದನ್ನು ಬರೆದ್ಬಿಟ್ಟು ನಿಮ್ಮ ಒಂದು ಫುಲ್ಫಿಲ್ಮೆಂಟನ್ನು ನೀವು ಮಾಡ್ಕೊಳ್ಬಹುದು. ಇದು ಸಾಲ್ಟ್ ವಾಟರ್ ರಿಚುವಲ್ ಏನಿದೆಯಲ್ವಾ, ಇದು ತುಂಬಾ ಪವರ್ಫುಲ್ ಆಗಿದೆ. ಯಾರ್ಯಾರೆಲ್ಲ ಮಾಡ್ಕೊಳ್ತಿರೋ ರಿಸಲ್ಟ್ ಅಂತೂ ಪಕ್ಕ. 7 ಡೇಸ್ ಆದಮೇಲೆ ನಿಮ್ಮಲ್ಲಿ ಎಷ್ಟೆಲ್ಲ ಬದಲಾವಣೆ ಆಯಿತು ನೀವೇ ನೋಡ್ತೀರಿ. ಎಷ್ಟೋ ಜನಕ್ಕೆ ಇದನ್ನು ಮಾಡಿ ಇಟ್ಟು 24 ಅವರ್ಸಲ್ಲೇ ಸಾಕಷ್ಟು ಬ್ಲಾಕೇಜಸ್ ರಿಮೂವ್ ಆಗಿರುವಂಥದ್ದು ರಿಸಲ್ಟ್ಗಳು ಸಾಕಷ್ಟು ಹೇಳಿದ್ದಾರೆ. ನೋಡಿ, ನಾನಿಲ್ಲಿ ಸುಮ್ಮನೆ ಹೇಳಲ್ಲ, ಸಾಕಷ್ಟು ರಿಚುವಲ್ಸ್ನ ನಾನು ನೋಡಿದಾಗ ನನಗೆ ತುಂಬ ಹತ್ತಿರ ಇರುವಂಥ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ಇದನ್ನು ಮಾಡಿಸಿ ರಿಸಲ್ಟನ್ನು ನೋಡಿ ನಂತರ ನಾನು ಎಲ್ಲರಿಗೂ ಹೇಳ್ಕೊಡುವಂಥದ್ದು. ಪ್ರತಿಯೊಂದು ರಿಚುವಲ್ಲೂ ಕೂಡ ರಿಸಲ್ಟ್ ಬಂದ ಮೇಲೇ ನಾನು ವಿಡಿಯೋನ ತೊಗೊಂಡು ಬರ್ತಾ ಇದ್ದೀನಿ. ಸೊ ಹಾಗಾಗಿ ಈ ಒಂದು ರಿಚುವಲ್ ಬರಲಿಕ್ಕೆ ಸಾಕಷ್ಟು ತಿಂಗಳೇ ನಡೀತು. ಯಾಕೆ ಅಂದರೆ 2-3 ಜನದ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಹಾಗಾಗಿ ಇವತ್ತು ಈ ಒಂದು ರಿಚುವಲ್ನ ತೊಗೊಂಡು ಬಂದಿದ್ದೀನಿ. ತುಂಬ ಸಿಂಪಲ್ಲು. ಒಂದು ಪ್ಲೇನ್ ಬಾಟಲ್ ತಗೊಳ್ಳಿ, ನೀರು ತಗೊಳ್ಳಿ, ರಾಕ್ ಸಾಲ್ಟ್ ತಗೊಳ್ಳಿ, ನಿಮ್ಮ ಹೆಸರು ಬರೆದು ಹಾಕಿ, ನಿಮ್ಗೆ ಏನಿದೆಯೋ ಏನು ಬೇಕಾಗಿದೆಯೋ ಅದನ್ನು ಬರೆದು ಹಾಕಿ, ಅಫರ್ಮೇಷನ್ ಮಾಡ್ಕೊಳ್ಳಿ, ಇಂಟೆನ್ಷನ್ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ, ಶೇಕ್ ಮಾಡಿ, ಹಾಗೆ ಒಂದು ಕಡೆ ಇಟ್ಬಿಡಿ. 7 ದಿವಸ ಆಗೋವರೆಗೂ ಅದು ಅಲ್ಲೇ ಇರಲಿ. 7ನೇ ದಿನ ಮುಗಿದ ಮೇಲೆ 8ನೇ ದಿನ ನೀವು ಫ್ಲಶ್ ಔಟ್ ಮಾಡಿಬಿಡಿ. ನಿಮ್ಮ ಒಂದು ಮನಸ್ಥಿತಿ, ದೇಹ ಸ್ಥಿತಿ, ಆರೋಗ್ಯದ ಸ್ಥಿತಿ, ಫೈನಾನ್ಷಿಯಲ್ಲು, ಪ್ರತಿಯೊಂದರಲ್ಲೂ ನಿಮ್ಮ ಅಭಿವೃದ್ಧಿ, ಬೆಳವಣಿಗೆ, ಪರಿವರ್ತನೆ, ಬದಲಾವಣೆ ಎಲ್ಲವನ್ನೂ ನೀವು ನೋಡುವಂಥದ್ದು ನಿಮಗೇನೆ ಕಣ್ಮುಂದೆನೆ ಸಿಗುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರಿಚುವಲ್ನ ತಗೊಂಡು ಬರ್ತೀನಿ. ಅಲ್ಲಿವರೆಗೂ ಹೋಗಿ ಬರಲ್ಲ. ನಮಸ್ಕಾರ.